ಒಕ್ಕಲಿಗ ಸ್ವಾಮೀಜಿಗಳು ನಿನ್ನೆ ಮಾತಾಡಿದ್ಮೇಲೆ ಇವತ್ತು ಒಕ್ಕಲಿಗ ನಾಯಕರು ಪ್ರೆಸ್ ಮೀಟ್ ಮಾಡಿದರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದರು. ಅದೆಲ್ಲ ಆದಮೇಲೆ ಈಗ ಅಹಿಂದ ನಾಯಕರು ಸುಮ್ಮನೆ ಇರ್ತಾರ? ಅಹಿಂದ ನಾಯಕರುಗಳು ಕೂಡ ಈಗ ಸೇರಿಕೊಂಡಿದ್ದಾರೆ. ಅವರು ಕೂಡ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಅವರೂ ಕೂಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಹಿಂದ ಶಕ್ತಿ ಪ್ರದರ್ಶನ ಶುರುವಾಗಿದೆ. ಸಿದ್ದರಾಮಯ್ಯನವರ ಪರವಾಗಿರುವಂಥ ಅಹಿಂದ ನಾಯಕರು ಸಂಜೆ 4 ಗಂಟೆಗೆ ಸುದ್ದಿಗೋಷ್ಠಿ ಕೂಡ ನಡೆಸ್ತಾರೆ. ಸುದ್ದಿಗೋಷ್ಠಿ ನಡೆಸಿ ಸಿದ್ದರಾಮಯ್ಯನವರಿಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಬೇರೆ ಹಂತಕ್ಕೆ ಬಂತಿದ್ದು ಮೊದಲೇ ಈ ಮಿತಿ ಮೀರೋದ್ರ ಒಳಗಡೆನೇ ಎಲ್ಲವನ್ನೂ ಕೂಡ ಸರಿ ಮಾಡಬೇಕು. ಅದು ಒಂದು ಸಂದರ್ಭದಲ್ಲಿ ಮಿತಿ ಮೀರಿ ಹೋಯಿತು ಅಂತ ತಿಳ್ಕೊಳ್ಳಿ, ಕೈ ತಪ್ಪಿತು ಅಂತ ಅರ್ಥ. ಯಾರೂ ಸರಿ ಮಾಡೋಕ್ಕಾಗಲ್ಲ. ಆದರೆ ಡಿಲೇ ಮಾಡಿದ್ರೆ ಪ್ರತಿಫಲ ಇಲ್ಲಿ ತನಕ ಆಗಿದೆ. ತುಂಬ ಚೆನ್ನಾಗಿ ಗೊತ್ತಿದೆ ನಾಯಕರುಗಳಿಗೆ, ಇನ್ನಷ್ಟು ಡಿಲೇ ಮಾಡಿದ್ರೆ ಎಡವಟ್ಟಾಗುವಂಥದ್ದು ನಿಶ್ಚಿತ. ಹಾಗಾಗಿ ಏನು ಅಂತಂದರೆ ಇವತ್ತು ಖರ್ಗೆಯವರು ರಾಹುಲ್ ಗಾಂಧಿಯವ್ರ ಜೊತೆ ಮಾತಾಡುವಂಥ ಸಾಧ್ಯತೆ ಇದೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಏನು ನಡೀತಾ ಇದೆ? ನಾವು ಮಾತನ್ನು ಹೇಳ್ತಾ ಇದ್ವಿ, ಎಲ್ಲೋ ಒಂದು ಕಡೆಗೆ ರಾಜ್ಯ ರಾಜಕಾರಣ ಇನ್ನೊಂದು ಹಂತಕ್ಕೆ ಬಂದು ತಲುಪಿದೆ. ನಾಯಕರ ಪರವಾಗಿರುವಂಥ ಸ್ವಾಮೀಜಿಗಳು ಜೊತೆಗೇನು ಅಂತಂದರೆ ಆಯಾ ವರ್ಗದವರು, ಅಂದರೆ ಸಮುದಾಯದವರು ನೇರವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಏನಂದರೆ ಹೈಕಮಾಂಡ್ ನಾಯಕರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಹಿಂಗೆ ಬಿಟ್ಟರೆ ಎಡವಟ್ಟಾಗುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಶೀಘ್ರದಲ್ಲೇ ಒಂದು ನಿರ್ಧಾರಕ್ಕೆ ಬರ್ಬೋದೇನೋ. ಯಾಕಂದರೆ ನಾನು ಕರೆದ್ರೆ ಹೋಗ್ತೀನಿ ಅಂತ ಮುಖ್ಯಮಂತ್ರಿಗಳು 3 ಸರಿ ಹೇಳಿದ್ದು, ನಾನು ಮುಖ್ಯಮಂತ್ರಿಗಳು ಮಾತಾಡಿಕೊಂಡೇ ನಾವು ದಿಲ್ಲಿಗೆ ಹೋಗ್ತೀವಿ ಅನ್ನುವಂಥ ಮಾತನ್ನು DCM ಹೇಳಿದ್ದು. ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಒಂದು ಹಂತಕ್ಕೆ ಬಂದು ತಲುಪಿದೆ. ಇದು ಏನಂತೀರಿ? ರಂಗನಾಥ್, ಮಾತಾಡ್ಕೊಂಡೇ ಹೋಗ್ತೀವಿ ಅನ್ನುವಂಥ ಮಾತು ನಿಜವಾಗಿದ್ರೂ ಕೂಡ ಮಾತನಾಡುವಂಥ ಸ್ಥಿತಿಲಿ ಇಬ್ಬರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ. ಮಾತನಾಡಿದ್ರು ಕೂಡ ಯಾವ ಮಟ್ಟಿಗೆ ಮಾತಾಡ್ತಾರೆ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಎಲ್ಲ ಡೆವಲಪ್ಮೆಂಟ್ಗಳು ಸಹಜವಾಗಿ ಈಗ ಪಕ್ಷದ ಹಂತದಲ್ಲಿ ಇತ್ತು. ಇಷ್ಟು ದಿನ ಒಳ ರಾಜಕೀಯ ಇರ್ಬೋದು, ದಾಳ ಪ್ರತಿದಾಳ ಇರ್ಬೋದು, ತಂತ್ರ ಪ್ರತಿತಂತ್ರ ಇರ್ಬೋದು, ಇದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಿನ ಒಳಗಡೆ ಇತ್ತು. ಅವರವರ ಬೆಂಬಲಿಗರು ಮಾತನಾಡ್ತಾ ಇದ್ರು. ಅವರವರ ಬೆಂಬಲಿಗರ ಜೊತೆಗೆ ಕೆಲ ಶಾಸಕರು, ಪಕ್ಷದ ನಾಯಕರು ಮಾತನಾಡ್ತಿದ್ರು. ಆದರೆ ಯಾವಾಗ ಈಗ ಸ್ವಾಮೀಜಿಗಳು ನೇರವಾಗಿ ಅಖಾಡಕ್ಕೆ ಬಂದರು, ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನದಿಂದ ಈ ಸಂಪೂರ್ಣ ಈ ಒಂದು ಸ್ವರೂಪ ಏನಿದೆ, ಅಧಿಕಾರ ಹಂಚಿಕೆಯ ಸ್ವರೂಪ ಈ ಬೇರೆ ಸ್ತರವನ್ನು ಮುಟ್ಟಿದೆ, ಬೇರೆ ಹಂತವನ್ನು ಮುಟ್ಟಿದೆ. ಹೀಗಾಗಿ ಈ ಒಂದು ಬೆಳವಣಿಗೆ ರಾಜ್ಯದಲ್ಲಿ ಅದು ಯಾವ ಸಾಮಾಜಿಕ ಬಿಕ್ಕಟ್ಟಿಗೆ ಏನಾದ್ರು ಕಾರಣ ಆಗತ್ತವಾ ಅಶಾಂತಿಗೆ ಕಾರಣವಾಗತ್ತೆ, ಅದನ್ನು ನೋಡಬೇಕಾಗತ್ತೆ, ಅದನ್ನು ಅಬ್ಸರ್ವ್ ಮಾಡಬೇಕಾದಂಥ ಸಂಗತಿ ಕೂಡ ಹೌದು. ಯಾಕೆಂದರೆ ಒಂದು ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇರುತ್ತೆ. ಈಗ ಪಕ್ಷದ ಆಂತರಿಕ ಬೆಳವಣಿಗೆಗಳು ಬೇರೆ, ಆದರೆ ಪಕ್ಷದ ಆಂತರಿಕ ಬೆಳವಣಿಗೆಗಿಂತ ಹೆಚ್ಚಾಗಿ ಸರ್ಕಾರದ ನಡೆಗಳು ಕೂಡ ಸಮಾಜದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಹೀಗಾಗಿ ಅಫ್ಕೋರ್ಸ್ ಯಾವುದೋ ಒಂದು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಮೊದಲಿಗೆ ಎಲ್ಲರನ್ನೂ ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಗೆ ಮುಂದಾಗಬೇಕಾಗತ್ತೆ. ಈಗ ಅಂತಿಮ ನಿರ್ಧಾರಗಳು ಯಾವಾಗ ಆಗುತ್ತೆ ಅಥವಾ ಫೈನಲ್ ಡೆಲಿವರಿ ಯಾವಾಗ ಆಗುತ್ತೆ, ಅಂತಿಮವಾಗಿ ಅದನ್ನು ಯಾವಾಗ ಹಸ್ತಾಂತರನೇ ಇರ್ಬೋದು ಅಥವಾ ಮುಂದುವರಿಕೆನೇ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ತೀರ್ಮಾನ ಆಗೋದು ತಡವಾಗ್ಬೋದು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಸೆಸ್ಗಳೇನಿರುತ್ತೆ, ಅಂದರೆ ಮುಂದಿನ ಗಟ್ಟಿ ನಿರ್ಣಯ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಕರೆದು ಅಳದು ತೂಗಿ ಮಾಡಬೇಕಾಗತ್ತೆ. ಈಗ ಹೈಕಮಾಂಡ್ ಮೇಲೆ ಖಂಡಿತ ಒತ್ತಡ ಇದೆ. ಹಿಂದೆ ಕೂಡ ಇಂಥ ಅನೇಕ ಡ್ರಾಮಾಗಳನ್ನು ನಾವು ನೋಡಿದ್ದೀವಿ. ಪ್ರಮುಖವಾಗಿ ಯಡಿಯೂರಪ್ಪನವರು ಅಧಿಕಾರ ಹಸ್ತಾಂತರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಸ್ಮೂತ್ ಆಗಿ ಆಗೋಗಿತ್ತು. ಆಗ BJP ಹೈಕಮಾಂಡ್ ಇತ್ತು, ಮೇಲ್ಗಡೆ ಪ್ರಧಾನಿ ನರೇಂದ್ರ ಮೋದಿ ಇದ್ದರು, ಅಮಿತ್ ಶಾ ಇದ್ದರು. ಅವ್ರ ಕಂಟ್ರೋಲ್ ಕೆಪಾಸಿಟಿಗಳು ಬೇರೆ ಬೇರೆ ಇತ್ತು. ಯಾಕೆಂದರೆ ಸಂಪೂರ್ಣವಾಗಿ ಅಧಿಕಾರದಲ್ಲಿದ್ದಂಥ ಒಂದು ಪಕ್ಷ, ಜೊತೆಗೆ ಕಂಪೇರಿಟಿವ್ಲಿ ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಅಥವಾ BJP ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ವಾಸ್ತವ. ಈಗ ಹೇಳಿದ್ರೆ ಈ ಪದಗಳು ಕಾಂಗ್ರೆಸ್ ನಾಯಕರಿಗೆ ಇಷ್ಟವಾಗದೇ ಇರ್ಬೋದು, ಆದರೆ ಇದು ಕಟು ವಾಸ್ತವ ಕೂಡ ಹೌದು. ಈಗ ಅಂಥ ಸ್ಮೂತ್ ಟ್ರಾನ್ಸ್ಫರ್ ಆಗಲಿ ಅಥವಾ ಸ್ಮೂತ್ ಮುಂದುವರಿಕೆ ಆಗಲಿ ಮಾಡುವಂಥ ಸಾಧ್ಯತೆ ಕಾಂಗ್ರೆಸ್ಗೆ ಇದೆಯಾ? ಈಗ ಅದಿರುವಂಥ ಪ್ರಶ್ನೆ. ಯಾಕೆಂದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಸುರ್ಜೇವಾಲಾ ಇದುವರೆಗೂ ಕೂಡ ರಾಜ್ಯಕ್ಕೆ ಬಂದಿಲ್ಲ, ಅಥವಾ ರಾಜ್ಯದಲ್ಲಿ ಏನಾಗ್ತಿದೆ ಬೆಳವಣಿಗೆ ಎಲ್ಲೋ ಹರಿಯಾಣದಲ್ಲಿ ಕೂತ್ಕೊಂಡು ತೆಗೆದುಕೊಳ್ಳೋದಕ್ಕಾಗಲ್ಲ, ಅಥವಾ ಖರ್ಗೆ ಅವರು ಇಲ್ಲಿದ್ದಾರೆ ಅಂತ ಅವ್ರ ಮೇಲೆ ಬಿಡೋದಕ್ಕಾಗಲ್ಲ. ಇಲ್ಲಿ ಖರ್ಗೆ ಅವ್ರು ಮಾಡ್ತಾ ಇರುವಂಥದ್ದು ರಂಗನಾಥ್, ನಾವು ವೆರಿ ಇಂಪಾರ್ಟೆಂಟ್ಲಿ ಹೇಳಲೇಬೇಕಾಗತ್ತೆ. ಖರ್ಗೆ ಒಂದು ಅಂತರವನ್ನು ಕಾಯ್ಕೋತಿದ್ದಾರೆ. ಅಂದರೆ ನೇರ ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ನ್ಯೂಟ್ರಲೈಸ್ ಇರುವಂಥ ನಿಟ್ಟಿನಲ್ಲಿ, ಅಂದರೆ ಒಬ್ಬ AICC ಅಧ್ಯಕ್ಷರಾಗಿ ಕರ್ನಾಟಕ ಅವ್ರ ತವರಾಗಿರ್ಬೋದು, ಹಾಗಂತ ಅವ್ರು ನಿರ್ಧಾರ ಮಾಡಿದ್ರೆ ಅವ್ರು ಬಯಾಸ್ಡ್ ಆಗಿದ್ದಾರೆ ಅನ್ನುವಂಥ ಒಪಿನಿಯನ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ದಿನೇಶ್ ಗುಂಡೂರಾವ್ ಇರ್ಬೋದು, ಅದೇ ರೀತಿ ಕೃಷ್ಣ ಬೈರೇಗೌಡ ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ಅದೇ ರೀತಿ ಖರ್ಗೆ ಅವ್ರು ಇರ್ಬೋದು, ಪ್ರಿಯಾಂಕ್ ಇರ್ಬೋದು, ಅವರನ್ನೆಲ್ಲ ಕರೆಸಿ ಒಂದು ಮಾತನಾಡ್ತಿದ್ದಾರೆ. ಹೀಗಾಗಿ ತತ್ಕ್ಷಣಕ್ಕೆ ನಿರ್ಧಾರ ಮಾಡೋದಕ್ಕೆ ಆಗ್ತಲ್ಲ. ಅದ್ರ ಬದಲಾಗಿ ಉಸ್ತುವಾರಿಗಳು ಕೂಡ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಕಾಲ. ಪ್ರಮೋದ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ನಾನು ಇನ್ನಷ್ಟು ಮಾತಾಡ್ತೀನಿ. ಪ್ರಮೋದ್ ಶಾಸ್ತ್ರಿ ಹೇಳ್ತಾ ಇದ್ರು, ಅಲ್ಲ ಮಾತಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ, ಆದರೆ ನಿಜಕ್ಕೂ ಮಾತಾಡ್ತಾರಾ ಅಂತ ಮಾತಾಡ್ತಾರೆ ನೋಡಿ. ಒಟ್ಟೊಟ್ಟಿಗೆ ಹೋಗ್ತಾರೆ,
ಡೋಲ್ ಬಡಿತಾರೆ, ಜೊತೆಗೆ ಡೊಳ್ಳು ಬಡಿತಾರೆ, ಜೊತೆಗೆ ನಗನಗ್ತಾ ಮಾತಾಡ್ತಾರೆ. ಅಂದರೆ ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಆ ರೀತಿ ಮಾತಾಡ್ತಾರೆ. ರಾಜಕಾರಣಿಗಳಿಗಿಂತ ಅದ್ಭುತವಾದಂಥ ಕಲಾವಿದರು ಬೇರೆ ಯಾರು ಇದ್ದಾರಾ? ಆಸ್ಕರ್ ಪ್ರಶಸ್ತಿನ ಏನಾದರೂ ರಾಜಕಾರಣಿಗಳಿಗೆ ಕೊಡ್ತಾರೆ ಅನ್ನೋಂಗಾಗಿದ್ದಿದ್ರೆ ಭಾರತದ ರಾಜಕಾರಣಿಗಳೇ ಗೆಲ್ತಾ ಇದ್ರು, ಅದ್ರೇನು ಡೌಟೇ ಇಲ್ಲ. ಅಂತ ಅದ್ಭುತವಾದಂಥ ಕಲಾಕಾರರು ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಅದನ್ನು ತೋರಿಸ್ಕೊಳ್ಳಲ್ಲ, ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ ಇರ್ತಾರೆ.